ಅದು ಅಟ್ಟಿಕಾ ಗೋಲ್ಡ್ ಕೊಡಿಸ್ತಾನೆ ತಮ್ಮ ದೇವರಂತೂ. We are going to ಮಂತ್ರಾಲಯ. ನಾನು ಒಬ್ಬನೇ ಚೆನ್ನಾಗಿ ಕಾಣ್ತೀರ, ನಾವಿಬ್ರಿಗಿಂತ ಅಂತೀವಿ. ಅವನೊಬ್ಬನೇ ಚೆನ್ನಾಗಿ ಕಾಣ್ತಿದ್ದಾನೆ, ಅವನೇ ಬೆಳ್ಳಗಿರೋದು ನೋಡ್ರಿ. ಮಂತ್ರಾಲಯಂಗೆ ನಾವು ಟ್ರೈನಲ್ಲಿ ಹೋಗ್ತಾ ಇದ್ವಿ, ಇವಾಗ ಬಸ್ ಹತ್ಕೊಂಡಿದ್ದೀವಿ. ಸಾರಿ ಆಟೋ ಹತ್ಕೊಂಡಿದ್ದೀವಿ. ಹೋಗಿ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿ ಟ್ರೈನ್ ಹತ್ಕೊಂತೀವಿ. ಫಸ್ಟ್ ಟ್ರಿಪ್ ಏನಾದರೂ ಹೇಳ್ರೋ ಲವ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಓಕೆ ಫ್ರೆಂಡ್ಸ್ ಬೈ ಬೈ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. Firstly, thanks to my mummy. She is sponsoring trip for us. Mummy and Aishu. ಅವನು ಇಂಡಿಪೆಂಡೆಂಟ್ ಹುಡುಗ, ಅವನೇ ಹಾಕೋತಾ ಇದ್ದಾನೆ. ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ, ಇವಳು ಸ್ವಲ್ಪ. ಮಮ್ಮಿ ದುಡ್ಡೆಲ್ಲ ನಾನು ದುಡ್ಡೆ, ಚಿಕ್ಕವಳು ಇವಳು ದುಡ್ಡು ನಾನು ದುಡ್ಡೆ, ನಮ್ಮ ಮಮ್ಮಿ ದುಡ್ಡು ನಾನು ದುಡ್ಡೆ, ದುಡ್ಡು ನಾನು ದುಡ್ಡೆ ಸ್ವಲ್ಪ ಜಾಸ್ತಿ ಅಲ್ಲ, ಇವತ್ತು ಮಾತ್ರ ಸ್ವಲ್ಪ. ಯಾಕೆ ಪಾಪ ಏನು ಬೇಕಂತ ಎಲ್ಲ ಕೊಡಿಸ್ತಾರೆ ಅವನು. Your money is your money, my money is my money. I said no. Your money is my money and my money is my money. ಫಸ್ಟ್ ಟೈಮ್ ಬಂದಿದ್ದೀವಿ, ನಮ್ಮ ಮನೆಯಲ್ಲೆಲ್ಲ ಫುಲ್ ಎದುರ್ಕೊಂಡ್ಬಿಟ್ಟಿದ್ದಾರೆ. ಏನಂದರೆ ನಾವು ಆಲ್ಮೋಸ್ಟ್ ಎಷ್ಟು ಹಾಫ್ ಆನ್ ಅವರ್ ಬೇಗ ಬಂದಿದ್ವಿ. 1 hour 45 minutes ಬೇಗ ಬಂದ್ಬಿಟ್ಟು, ಅಂದರೆ ಫಸ್ಟ್ ಟೈಮ್ ಅಲ್ವಾ ಗೊತ್ತಾಗ್ತಾ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಬಂದ್ವಿ. ಅದ್ರಲ್ಲಿ ಒಂದು ಅವರ್ ಸುಮ್ಮನೆ ಕೂತಿದ್ವಿ. ಓಕೆ ತುಂಬ ಕ್ಯೂ ಇದೆ, ಸಿಕ್ಕಾಪಟ್ಟೆ ಕ್ಯೂ ಇದೆ. ಕ್ಯೂ ಸಿಕ್ಕಾಪಟ್ಟೆ ಇದೆ, ವೀಕೆಂಡ್ ಅಲ್ವಾ. ಸೊ ಆ್ಯಕ್ಚುಲಿ ಏನಂದರೆ ನಮ್ಮದು ಎಷ್ಟೊಂದು ಕ್ಲಿಪ್ಸ್ಗಳು ಡಿಲೀಟ್ ಆಗೋಯಿತು ಸ್ಟೋರೇಜ್ ಇಲ್ದಂಗೆ. ಏನು ಆ್ಯಕ್ಚುಲಿ ತುಂಬ ಕೆಯಾಸ್ ಆಯಿತು ಅಂದರೆ, ಫಸ್ಟ್ಲಿ ನಾವು ಟ್ರೈನ್ ಹತ್ತಿದ ತಕ್ಷಣ ನಮಗೆ ಬೇರೆ 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 ಸೀಟ್ ಇತ್ತು. ಎಲ್ಲ ಇವ್ರ ಹತ್ರ ಮಾತಾಡಿಕೊಂಡು ಒಂದೇ ಕಡೆ ಕೂತ್ಕೊಳ್ಳೋ ಥರ ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ಸರಿ ಹಶ್ವಾಗ್ತಿದೆ, ಊಟ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ತಗೊಂಡು ಹೋಗಿದ್ವಿ. ನಮ್ಮ ಮನೇಲಿ ಚಪಾತಿ ಎಲ್ಲ ಕೊಟ್ಟು ಕಳಿಸಿದ್ರು. ನಾನು ಬಾಕ್ಸ್ ಟೊಮೆಟೊ ಗೊಜ್ಜು ಎತ್ಕೊಂಡು ಬರೋಕ್ಕೆ ಹೋಗಿ ಉಪ್ಪಿಟ್ಟು ತಂದುಬಿಟ್ಟಿದ್ದೆ. ಚಪಾತಿ ಉಪ್ಪಿಟ್ಟಿತ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಟ್ರೈನಲ್ಲಿ ಬರ್ತಾರಲ್ಲ ಅವ್ರ ಹತ್ರ ಏನೋ ರೈಸ್ ಬಾತ್ ತೊಗೊಂಡು ತಿಂದ್ವಿ. ಅದಾದಮೇಲೆ ಮಲ್ಕೊಂಡು ಎದ್ದರೆ ಅಷ್ಟೊತ್ತಿಗೆ ಮಂತ್ರಾಲಯಂ ಸ್ಟೇಷನ್ ಬಿಟ್ಟು ಹೊರಟೋಗ್ಬಿಟ್ಟಿದ್ವಿ. ರಾಯಚೂರಲ್ಲಿ ಇಳ್ಕೊಂಡು ಅಲ್ಲಿ ಆಟೋ ಮಾಡಿಕೊಂಡು ಅಲ್ಲಿ ಬಸ್ ಹತ್ಕೊಂಡು ರಾಯಚೂರಿಂದ ನಾವು ಮಂತ್ರಾಲಯಂಗೆ ಬಂದ್ವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ನಾವು 4 o'clockಗೆಲ್ಲ ರೂಮ್ ಹತ್ರ ಇರಬೇಕು ಅಂತ, 4:30ಗೆಲ್ಲ. ಆದರೆ 6:30ಗೆ ರೂಮ್ ಹತ್ರ ಹೋದ್ವಿ. ರೂಮ್ಗೆ ಹೋಗಿ ರೆಡಿ ಆದ್ವಿ. ಅದು ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ರೆಡಿಯಾಗಿ 9:30ಗೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗಿ ತುಂಬ ಅಂದರೆ ತುಂಬ ರಶ್ ಇದ್ದರು, ಸಿಕ್ಕಾಪಟ್ಟೆ ಬಿಸಿಲಿತ್ತು. 11:45ಗೆ ದರ್ಶನ ಮುಗಿಸ್ಕೊಂಡ್ವಿ. ಆವಾಗ ಮೆಸೇಜ್ ಬಂತು, ಟ್ರೈನ್ ಟಿಕೆಟ್ ಅಲಾಟ್ ಆಗಿಲ್ಲ ಅಂತ ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದಿದ್ದು. ಇವಾಗ ರಿಟರ್ನ್ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ಕೊಂಡಿದ್ವಿ. ನನ್ನ ತಂಗಿ ಏನು ಒಂಚೂರು ತಲೆ ಕೆಡಿಸ್ಕೊಂಡಿಲ್ಲ, ಅವಳ ಪಾಡುಗಳು ಫೋಟೋ ತಕ್ಕೊಂಡಿದ್ಲು. ನಾನು ನನ್ನ ತಮ್ಮ ತಲೆ ಕೆಡಿಸ್ಕೊಂಡಿದ್ವಿ. ಕೊನೆಗೂ ಬಸ್ ಬುಕ್ ಮಾಡ್ಕೊಂಡ್ವಿ. ಎಕ್ಸ್ಟ್ರಾ 1.5K ಆಯಿತು ಬಸ್ ಬುಕ್ ಮಾಡ್ಕೊಳ್ಳೋಕ್ಕೆ. ಬಸ್ ಬುಕ್ ಮಾಡಿಕೊಂಡು ರೂಮ್ಗೆ ಹೋದ್ವಿ. ಬೇರೆ ಅಲ್ಲಿ ಇಲ್ಲಿ ಸುತ್ತಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡಿದ್ರೆ ಅದು ಕ್ಯಾನ್ಸಲ್ ಆಗೋಯಿತು. ಲೈಕ್ ಸುಸ್ತಾಗ್ಬಿಟ್ಟಿದ್ವಿ ಎಲ್ಲ ಬಿಸಿಲಿಗೆ, ಎಲ್ಲೂ ಹೋಗಲಿಲ್ಲ. ಟೆಂಪಲ್ ಮುಗಿಸ್ಕೊಂಡು ರೂಮಲ್ಲಿ ಹೋಗಿ ಮಲಗಿದ್ವಿ. ಆ ರೂಮಲ್ಲಿ ನೋಡಿದ್ರೆ ಕರೆಂಟ್ ಇಲ್ಲ, ಫುಲ್ ಸೆಕೆ. ಮತ್ತು ರೂಮಿಂದ ರೆಸ್ಟ್ ಮಾಡಿಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು
ಕಾಫಿ ಕುಡಿದ್ವಿ. ಸುತ್ತಮುತ್ತ 1 ಕಿಲೋಮೀಟ್ರ್ ಏನೂ ಇರಲಿಲ್ಲ. ಆದರೂ ಹಂಗೆ ಹಿಂಗೆ ಕಾಫಿ ತಗೊಬಂದು ಕುಡಿದ್ವಿ. ನೈಟಲ್ಲಂತೂ ವ್ಯೂ ತುಂಬ ಚೆನ್ನಾಗಿತ್ತು ರೂಮಲ್ಲಿ. ಅಲ್ಲೊಂದು ಸ್ವಲ್ಪ ಫೋಟೋ ತಗೊಂಡು ಮಾತಾಡಿಕೊಂಡು ಬಸ್ಗೆ ಹೋದ್ವಿ. ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಬಸ್ಸಲ್ಲಿ ಕೂಡ ವಿಡಿಯೋ ಮಾಡೋಕ್ಕಾಗಿಲ್ಲ. ಮನೆಗೆ ಬಂದು ಸೇರೋಷ್ಟೊತ್ತಿಗೆ ಸಾಕಾಗೋಗೋಯ್ತು. ಮನೇಲೆಲ್ಲ ರೇಗಿಸಾಕ್ಬಿಟ್ರು, ಹೋಗಿ ಎಷ್ಟು ಅವಾಂತರ ಮಾಡ್ಕೊಂಡು ಬಂದಿದ್ದೀರಾ ಅಂತ. ಒಟ್ಟಿನಲ್ಲಿ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಒಳ್ಳೆ ದರ್ಶನ ಆಯಿತು, ಖುಷಿ ಆಯ್ತು ಎಲ್ಲರಿಗೂ.